ನೋಡಿ, ಬ್ಯಾಂಕಲ್ಲಿ ನಾವು ಯಾವ ಕಾರಣಕ್ಕೋಸ್ಕರ ಹಣ ಅಥವಾ ಚಿನ್ನಾಭರಣಗಳನ್ನ ಇಡ್ತೀವಿ ಅಂತ ಹೇಳಿದ್ರೆ ಸೇಫ್ ಆಗಿರುತ್ತೆ ಅಂತ ಹೇಳಿ. ಆದ್ರೆ ಈ ಸ್ಟೋರಿಯನ್ನ ಬ್ಯಾಂಕ್ ಗ್ರಾಹಕರು ನಿಜಕ್ಕೂ ಕೂಡ ನೋಡ್ಲೇಬೇಕಾಗತ್ತೆ. ನೀವು ಬ್ಯಾಂಕಲ್ಲಿ ಇಟ್ಟಿರುವಂತ ಹಣಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ, ಮತ್ತೆ ಇನ್ಯಾಕೆ ಇಡಬೇಕು? ನೋಡಿ, ಸೇಫ್ ಆಗಿರುತ್ತೆ ನಮ್ಮ ಹಣ, ಚಿನ್ನಾಭರಣ ಅಥವಾ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಅಂತ ಹೇಳಿ ನಾವು ಬ್ಯಾಂಕಲ್ಲಿ ಲಾಕರ್ ಮಾಡಿ ಇಟ್ಕೊಳ್ತೀವಿ. ಅದರಲ್ಲೂ ಈ ಲಾಕರಲ್ಲಿ ಏನಾದರೂ ಹಣ ಇಟ್ಟರೆ ಮುಗದೇ ಹೋಯ್ತು ಕತೆ. ಹಣಕ್ಕೆ ಬೆಲೆನೂ ಇಲ್ಲ, ಯಾವ ಭದ್ರತೆನೂ ಇಲ್ಲ, ವಾಪಸ್ಸು ಬರಲ್ಲ. ಸೇಫ್ ಆಗಿರಲಿ ಅಂತ ಹೇಳಿ ಬ್ಯಾಂಕ್ ಲಾಕರಲ್ಲಿ ಹಣ ಇಡ್ತಾರೆ. ವಾಪಸ್ ಬಂದು ನೋಡಿದ್ರೆ ಗೆದ್ದಲ ಹಿಡಿದು ಇಡೀ ಹಣವೇ ನಾಶ ಆಗೋಗ್ಬಿಟ್ಟಿದೆ. ಹಿಂಗಾದ್ರೆ ಏನು ಮಾಡೋದು? ನೋಡಿ, ಮನೇಲಿ ಇಟ್ಕೊಂಡ್ರೆ ಕಳ್ಳಕಾಕರ ಕಾಟ. ಹೋಗ್ಲಿ, ಬ್ಯಾಂಕಲ್ಲಿ ಬಹಳ ಸೇಫ್ ಆಗಿರುತ್ತಲ್ಲ ಅಂದ್ಬಿಟ್ಟು ನಾವು ಒಂದಷ್ಟು ಹಣ, ನಮ್ಮ ಚಿನ್ನಾಭರಣಗಳು ಮತ್ತು ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಲಾಕರ್ ಮಾಡಿ ಇಡ್ತೀವಿ. ಈಗ ಆ ಲಾಕರ್ಗೂ ಕೂಡ ಸೇಫ್ ಇಲ್ಲ, ಇಟ್ಟಂಥ ಹಣ ಗೆದ್ದಲು ಹಿಡಿಯುತ್ತೆ ಅಂತ ಹೇಳಿದ್ರೆ ಇನ್ನು ಎಲ್ಲಿ ಇಡಬೇಕು ಅಂತ ಹೇಳಿ ಈಗ ಸಾರ್ವಜನಿಕರ ಪ್ರಶ್ನೆಯಾಗಿರುವುದು. ನೋಡಿ, ಕೆನರಾ ಬ್ಯಾಂಕ್ನ ಲಾಕರನ್ನು ನಂಬಿ ಈಗ ಗ್ರಾಹಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಲಾಕರಲ್ಲಿ ಇಟ್ಟಿದ್ದಂತಹ 8 ಲಕ್ಷ ರೂಪಾಯಿ ಹಣ ಈಗ ಗೆದ್ದಲು ಹಿಡಿದೋಗಿದೆ. ಮಂಗಳೂರಿನ ಕೋಟೆಕಾರ್ ಬ್ರಾಂಚ್ನ ಕೆನರಾ ಬ್ಯಾಂಕ್ ಇದು. 11 ತಿಂಗಳ ಹಿಂದೆ ಪ್ರವಾಸಕ್ಕೆ ತೆರಳಬೇಕಾದ್ರೆ ಲಾಕರಲ್ಲಿ ಹಣ ಇಟ್ಟಿರ್ತಾರೆ. ಮಳೆ ನೀರು, ಗೆದ್ದಲು ಹುಳುಗಳಿಂದ ಲಾಕರ್ ಸಂಪೂರ್ಣವಾಗಿ ಹಾಳಾಗಿದೆ. ನಮಗೆ ಹಣ ಕೊಡಿ ಅಂತ ಈಗ ಗ್ರಾಹಕರು ಪರದಾಡ್ತಿದ್ದಾರೆ ಪಾಪ. ಬೆಂಗಳೂರಿನ ಹೆಡ್ ಆಫೀಸ್ಗೆ ಬಂದು ಗ್ರಾಹಕರು ಗೋಳಾಡ್ತಾ ಇರೋದು. ಬೆಂಗಳೂರಿನ ಕೆನರಾ ಬ್ಯಾಂಕ್ನ ಹೆಡ್ ಆಫೀಸ್ಗೆ ಬಂದು ನೋಡಿ, ಗಮನಿಸ್ತಾ ಇದ್ದೀರಾ, ಒಂದು ಲಾಕರ್ ಕೊಟ್ಟಿರ್ತಾರೆ ಬ್ಯಾಂಕಲ್ಲಿ. ನಮಗೆ ಆದಂತಹ ಪ್ರತ್ಯೇಕವಾದಂತಹ ಲಾಕರು, ಅದಕ್ಕೆ ಪ್ರತ್ಯೇಕವಾದಂತಹ ಪಾಸ್ವರ್ಡ್ಗಳು. ನೋಡಿ, ನಾವಿಟ್ಟಂತ ಹಣ ಈ ರೀತಿ ಗೆದ್ದಲು ಹಿಡಿದ್ರೆ ಏನು ಮಾಡೋದು ಅಂತ ಹೇಳಿ ಈಗ ಗ್ರಾಹಕರು ಕಂಗಾಲಾಗಿರೋದು. ನೋಡಿ, ಗಮನಿಸ್ತಾ ಇದ್ದೀರಾ, ಇಡೀ ಸಂಪೂರ್ಣವಾಗಿ ಅವ್ರು ಇಟ್ಟಂತಹ 8 ಲಕ್ಷ ಹಣವೂ ಕೂಡ ಗೆದ್ದಲು ಹಿಡಿದಿದೆ. ಅಂದ್ರೆ ಇಲ್ಲಿ ಯಾರ ಬೇಜವಾಬ್ದಾರಿತನ? ಬ್ಯಾಂಕ್ನವರ ಬೇಜವಾಬ್ದಾರಿತನ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಇನ್ನೇನು ಗ್ರಾಹಕರು ಹೊಣೆ ಆಗ್ತಾರಾ? ಲಾಕರಲ್ಲಿ ಇಟ್ಟಿದ್ದೀವಿ ಅನ್ನೋದು ನಮ್ಮ ಸೇಫು, ನಮಗೆ ಸೇಫ್ ಬೇಕು, ನಮ್ಮ ಹಣ, ನಮ್ಮ ಚಿನ್ನಾಭರಣ ಸೇಫ್ ಆಗಿರಬೇಕು ಅಂತಾನೆ ಬ್ಯಾಂಕಿಗೆ ಹೋಗಿ ಜನ ಲಾಕರ್ನ ಮಾಡಿಸ್ಕೊಂಡು ಅದಕ್ಕೊಂದಿಷ್ಟು ಹಣ ಕಟ್ಟಿ ಯಾಕೆ ಇಡ್ತೀವಿ? ಸೇಫ್ ಆಗಿರುತ್ತೆ ಅಂತ ಹೇಳಿ. ಬಟ್ ಬ್ಯಾಂಕ್ ಅವರಲ್ವಾ ಈ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿರೋದು? ಬ್ಯಾಂಕ್ ಅವ್ರದಲ್ವಾ ಇದು ಬೇಜವಾಬ್ದಾರಿತನ? ಅಲ್ಲಿ ಮಳೆ ನೀರು ಹೋಗುತ್ತೆ, ಗೆದ್ದಲು ಹಿಡಿಯುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ. ಇದೇ ಬ್ಯಾಂಕ್ ನೀವು ಗಮನಿಸ್ತಾ ಇದ್ದೀರಲ್ಲ, ಮಂಗಳೂರಿನ ಕೋಟೆಕಾರ್ ಬ್ರಾಂಚ್ನ ಕೆನರಾ ಬ್ಯಾಂಕ್ ಇದು. ಸುಮಾರು 11 ತಿಂಗಳ ಹಿಂದೆ ಪ್ರವಾಸಕ್ಕೆ ತೆರಳಬೇಕಾದ್ರೆ ಮಹಿಳೆಯೋರ್ವರು ಹಣ ಇಟ್ಟೋಗಿರ್ತಾರೆ. ಇನ್ನು ಮನೇಲಿ ಇಡೋದಕ್ಕಾಗಲ್ಲ, ಲಾಂಗ್ ಗ್ಯಾಪು, ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಮನೇಲಿದ್ದಂಥ ಹಣ ಏನು ಮಾಡಬೇಕು? ಬ್ಯಾಂಕಲ್ಲೇ ಇಡಬೇಕು. ಸಂಬಂಧಿಕರ ಕೈಲಿ ಕೊಟ್ಟು ಕೂಡ ಹೋಗೋಕ್ಕಾಗಲ್ಲ. ಸೇಫ್ ಆಗಿದೆ ಅನ್ಕೊಂಡಿದ್ದ ಬ್ಯಾಂಕ್ ಲಾಕರು ಈಗ ನಾಶ. 8 ಲಕ್ಷ ಹಣಕ್ಕೆ ಯಾರು ಗ್ಯಾರಂಟಿ? ಈಗ ಯಾರು ಹೊಣೆ ಆಗ್ತಾರೆ? ಈಗ ರೂಲ್ಸ್ ಪ್ರಕಾರ ಲಾಕರ್ಗಳಲ್ಲಿ ಹಣನೇ ಇಡಂಗಿಲ್ಲ. RBI ರೂಲ್ಸ್ ಇರೋದೇ ಹಂಗೆ. ನಿಮ್ಮ ಚಿನ್ನಾಭರಣನಾದರೂ ಇಟ್ಕೊಳ್ಳಿ ಅಥವಾ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಆದರೆ ಹಣ ಇಡಂಗಿಲ್ಲ. ಬ್ಯಾಂಕ್ನಿಂದ 8 ಲಕ್ಷ ಹಣ ವಾಪಸ್ ಬರುತ್ತಾ ಇಲ್ವಾ? ಲಾಕರ್ನಲ್ಲಿಟ್ಟಿದ್ದಂಥ ಹಣ ಈಗ ಸಂಪೂರ್ಣವಾಗಿ ಗೆದ್ದಲು ಹಿಡಿದೋಗಿದೆ. ಮುಂದೇನು ಅನ್ನುವಂತಹ ಟೆನ್ಷನ್ ಈಗ ಹಣ ಇಟ್ಟವ್ರದ್ದು. ಕೆನರಾ ಬ್ಯಾಂಕ್ ಮುಖ್ಯ ಶಾಖೆಯವರು ಏನು ಹೇಳ್ತಾರೆ? ಲಾಕರ್ ಹಾಳಾಗಿದ್ದಕ್ಕೆ ಬ್ಯಾಂಕ್ ನಿರ್ಲಕ್ಷ್ಯವೇ ಇಲ್ಲಿ ಪ್ರಮುಖವಾದಂತಹ ಕಾರಣ. ಹೌದು, ಬ್ಯಾಂಕ್ ಲಾಕರ್ಗಳಲ್ಲಿ ಹಣ ಇಡಂಗಿಲ್ಲ, ಅದು RBI ರೂಲ್ಸು, ಒಪ್ಕೊಳ್ಳೋಣ. ಈಗ ಹಣ ಇಡೋದಕ್ಕಿಂತ ಮುಂಚೆ ಬ್ಯಾಂಕ್ ಅವರು ಪರಿಶೀಲನೆ ಮಾಡ್ತಾರಲ್ವಾ, ಅದಕ್ಕೊಂದು ರೆಸಿಪ್ಟ್ ಕೊಡ್ತಾರಲ್ವಾ, ನೀವೆಷ್ಟು ಹಣ ಇಡ್ತಿದ್ದೀರಾ ಅಥವಾ ಎಷ್ಟು ಗ್ರಾಮ್ ಚಿನ್ನ ಇಡ್ತಿದ್ದೀರಾ ಹೇಳ್ಬೋದಿತ್ತಲ್ವಾ ಬ್ಯಾಂಕ್ ಅವರು. ಹಣ ಇಡಂಗಿಲ್ಲ ಅಂತ ಹೇಳಿ ಮತ್ತೆ ಯಾಕೆ ಇಡಿಸ್ಕೊಂಡ್ರು? ಇಲ್ಲಿ ಇಬ್ರದ್ದು ಕೂಡ ತಪ್ಪಿದೆ. ಪ್ರಮುಖವಾಗಿ ಬ್ಯಾಂಕ್ ಅವ್ರದ್ದು ದೊಡ್ಡ ಮಟ್ಟದಲ್ಲಿ ತಪ್ಪು ಎದ್ದು ಕಾಣ್ತಾ ಇರೋದು. ನೋಡಿ, ಆ ಹಣ ಇಟ್ಟದಕ್ಕೆ ದಾಖಲೆ ಪತ್ರ ಬೇರೆ ಇದೆ, ಅದನ್ನ ಕೂಡ ಗಮನಿಸ್ತಾ ಇದ್ದೀರಾ, ಆಯ್ತಾ? ಮತ್ತೊಂದು ಕಡೆ ಕೆನರಾ ಬ್ಯಾಂಕಲ್ಲಿ ಇಟ್ಟಂತ ಹಣ ಸಂಪೂರ್ಣವಾಗಿ ಗೆದ್ದಲು ಹಿಡಿದೋಗಿದೆ. ಇಲ್ಲಿ ಬೇಜವಾಬ್ದಾರಿತನ ಕಾಣಿಸ್ತಾ ಇರೋದು ಸಂಪೂರ್ಣವಾಗಿ ಬ್ಯಾಂಕ್ನವರದ್ದೇ. ಅಂದರೆ ಕರೆಕ್ಟಾಗಿ ಬ್ಯಾಂಕನ್ನು, ಲಾಕರನ್ನು ಮೇಂಟೆನೆನ್ಸ್ ಮಾಡಿಲ್ಲ. ಹಾಗಾಗಿ ಮಳೆ ನೀರು ಹೋಗುತ್ತೆ, ಮಳೆ ನೀರು ತುಂಬಿಕೊಂಡು ಶೀತ ಹಿಡಿದು ಗೆದ್ದಲು ಹತ್ತಿದೆ.
ನೋಡಿ, ಇದು ದೂರಿನ ಪ್ರತಿ. ನೀವು ಗಮನಿಸ್ತಾ ಇದ್ದೀರಲ್ಲ, ದೂರು ಕೊಟ್ಟಿರೋದು. ಹಣ ಕಳ್ಕೊಂಡಂಥವ್ರು ದೂರು ಕೊಟ್ಟಿದ್ದಾರೆ. ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಾವು ಯಾವಾಗ ಬ್ಯಾಂಕಲ್ಲಿ ಎಷ್ಟು ಹಣ ಇಟ್ಟಿದ್ವಿ, 8 ಲಕ್ಷ ಕ್ಯಾಶು ಮಿಸ್ ಆಗಿದೆ, ನಾವು 8 ಲಕ್ಷ ಇಟ್ಟಿದ್ವಿ. 11 ತಿಂಗಳ ಹಿಂದೆ ಪ್ರವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ 8 ಲಕ್ಷವನ್ನು ಲಾಕರಲ್ಲಿ ಇಟ್ಟೋಗಿದ್ವಿ. ಆದರೆ ಬಂದು ನೋಡಿದಾಗ ಬಹಳ ಆಶ್ಚರ್ಯ ಆಯಿತು ನಮಗೆ. ಒಂದು ರೀತಿಯಲ್ಲಿ ಹೆಂಗೆ ಎಷ್ಟರ ಮಟ್ಟಿಗೆ ಆಘಾತ ಆಯಿತು ಅಂತ ಹೇಳಿದ್ರೆ, ಇರಬರ ಹಣ ಎಲ್ಲ ಗೆದ್ಲಿಡಿದೋಗಿದೆ. ಆ ಲಾಕರ್ ಓಪನ್ ಮಾಡಿ ನೋಡಿದಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿ ಈಗ ಓಡೋಡಿ ಬೆಂಗಳೂರಲ್ಲಿರುವಂಥ ಮೈನ್ ಬ್ರಾಂಚಿಗೆ ಬಂದಿದ್ದಾರೆ. ನೋಡಿ, ಇವರೇನೆ ಹಣ ಕಳ್ಕೊಂಡಿರುವಂತಹ ಸಫಲ್ ಶೆಟ್ಟಿ ಅನ್ನುವಂಥವ್ರು, ಹಣ ಕಳ್ಕೊಂಡಿರೋರು ಇವರೇನೆ. ಈಗ ಹಾಗಾದ್ರೆ ಹಣ ಕಳ್ಕೊಂಡವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅದರ್ ಹ್ಯಾಸ್ ಅನ್ ಅಕೌಂಟ್ ಇನ್ ಕೋಟೆಕಾರ್ ಬ್ರಾಂಚ್ ಕೆನರಾ ಬ್ಯಾಂಕಲ್ಲಿ. ಸೊ ಈಗ ಏನಾಗಿದೆ, ಅಪ್ರಾಕ್ಸಿಮೇಟ್ಲಿ ಒಂದು 11 ಮಂತ್ಸ್ ಮುಂಚೆ ಅವರೊಂದು ಬ್ಯಾಂಕಲ್ಲಿ ಸ್ವಲ್ಪ ಕ್ಯಾಶ್ ಇಟ್ಟಿದ್ದರು. ಅವರು ಅಗ್ರಿಕಲ್ಚರಿಸ್ಟ್, ತೋಟಗಾರಿಕೆ ಎಲ್ಲ ಇದೆ ನಮಗೆ. ಸೊ ಬೇಸಿಕ್ಲಿ ತೋಟ ರೆವೆನ್ಯೂಯಿಂದ ಅವರೊಂದು 8 lakhs ಆಫ್ ಕ್ಯಾಶ್ ಅವ್ರಿಟ್ಟು, ಯಾಕಂದರೆ ಅವರಿಗೆ ಟ್ರಾವೆಲ್ ಮಾಡಲಿಕ್ಕಿತ್ತು ಹೊರಗಡೆ. ಸೊ ಶಿ ಹ್ಯಾಸ್ ಕೆಪ್ಟ್ ಮನಿ ಇನ್ ದ ಬ್ಯಾಂಕ್ ಲಾಕರ್ ವಿಚ್ ಶಿ ಹ್ಯಾಸ್ ವಿತ್ ಕೆನರಾ ಬ್ಯಾಂಕ್ ಫಾರ್ ದ ಲಾಸ್ಟ್ 50 years, ಅಪ್ರಾಕ್ಸಿಮೇಟ್ಲಿ 40-50 years ಅವ್ರ ಹತ್ರ ಅಕೌಂಟ್ ಇದೆ ಬ್ಯಾಂಕಲ್ಲಿ. ಸೊ ಈಗ ಏನಾಯಿತು, ಐ ಮೀನ್ ದ ಬ್ಯಾಂಕ್ ಇಸ್ ಅ ವೆರಿ ಓಲ್ಡ್ ಬ್ರಾಂಚ್. ಸೊ ಅಲ್ಲಿ ವಾಟರ್ ಲೀಕೇಜ್ ಮತ್ತು ಇದೆಲ್ಲ ಆಗಿ ಟರ್ಮೈಟ್ಸ್ ಹ್ಯಾಸ್ ಗಾಟನ್ ಇನ್ ಟು ದ ಲಾಕರ್ ಆಫ್ ದಿ ಅಮೌಂಟ್ ಕೆಪ್ಟ್ ಇನ್ ದ ಬ್ಯಾಂಕ್. ಸೊ ಈಗ ಏನಾಗಿದೆ, ದ ಎಂಟೈರ್ ಅಮೌಂಟ್ ವಾಟ್ ಎವರ್ ಶಿ ಹಸ್ ಕೆಪ್ಟ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ತಿಂದು ಹೋಗಿದೆ. ಅಂದರೆ ಇಟ್ ಇಸ್ ಬಿನ್ ಈಟನ್ ಬೈ ವಾಟರ್ ಡ್ಯಾಮೇಜ್ ಆ್ಯಂಡ್ ಟರ್ಮೈಟ್ಸ್. The Canara Bank is is completely denying responsibility our ಬಗ್ಗೆ that they have. It is not their responsibility that customers should take care of the damage, and it is completely the customer's liability. So we being the oldest customers of Canara Bank, namdu ಏನು ರಿಕ್ವೆಸ್ಟ್ ಅಂದರೆ, it is the completely lack of deficiency from the bank side, where it is deficiency of service, because they have not ಇದು our building ಅನ್ನು ಅವರು ಮೇಂಟೈನ್ ಮಾಡಿಲ್ಲ. Because of that we have, like, there's been like a severe loss from our part. So it's a sincere request to Canara Bank MD. I have gone to meet him personally 3-4 ಸಲ. ಅವ್ರು ಮಾತಾಡಲಿಕ್ಕೆ ಸಿಕ್ಕಲಿಲ್ಲ. ಸೊ ಐ ಹ್ಯಾವ್ ಗಿವನ್ ಅ ರೆಪ್ರೆಸೆಂಟೇಷನ್. ನಾನು ಎವ್ರಿ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಕೆನರಾ ಬ್ಯಾಂಕನ್ನು ಮೀಟ್ ಆಗಿದ್ದೇನೆ ನಾನು. ಬಟ್ ಅವ್ರ ಕಡೆಯಿಂದ ಯಾವುದು ದೇ ಹ್ಯಾವ್ ನಾಟ್ ಟೇಕನ್ ಎನಿ ರೆಸ್ಪಾನ್ಸಿಬಿಲಿಟಿ, ದೇ ಹ್ಯಾವ್ ನಾಟ್ ಶೋನ್ ಎನಿ ಇನ್ಕ್ಲಿನೇಷನ್ ಟು ರಿಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ. ಸೊ ಈಗ ನಾನೊಂದು ಲಾಸ್ಟ್ ರಿಸಾರ್ಟ್ ಥರ ಐ ಜಸ್ಟ್ ವಾಂಟ್ to put all of this in the public domain so that people know that what happened. Now locker alli iruvaga, my sincere request that they should take some responsibility for the contents of whatever that is kept in the bank. ಈಗ ಬ್ಯಾಂಕ್ ನವರು ಏನು ಹೇಳ್ತಿದ್ದಾರೆ ಸರ್ ಕೇಳೋದಕ್ಕೆ? ನಾನು ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ಆಲ್ಸೋ. ದೇ ಆರ್ ಸೇಯಿಂಗ್ ದಟ್ ಇಟ್ ಇಸ್ ದ ಕಸ್ಟಮರ್ಸ್ ಥಿಂಗ್, ದಟ್ ವಾಟ್ ಎವರ್ ದ ಕಂಟೆಂಟ್ಸ್ ಆಫ್ ದ ಥಿಂಗ್ ಅವರ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಐ ಹ್ಯಾವ್ ನಾನು ಅವರಿಗೆ ಹೇಳಿದ್ದೆ, ನಿಮ್ಮ ಇದು ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿಯಿಂದ ಇದೆಲ್ಲ ಆಗಿದೆ. So but ಅವ್ರು ಹೇಳ್ತಾರೆ, it is completely, we are not aware of the contents in the bank, it is completely your responsibility. So ಈಗ ಟರ್ಮೈಟ್ಸ್, I'll just be putting forward a video where the clear contents, ನಮ್ಮ ಟರ್ಮೈಟ್ಸ್ ಕಾಣ್ತದೆ, ಅದರಲ್ಲಿ ಕಂಪ್ಲೀಟ್ ವಾಟರ್ ಬಂದಿದೆ ಬಿಕಾಸ್ ಆಫ್ ವಾಟರ್ ಡ್ಯಾಮೇಜ್, ಎಂಟೈರ್ ಕಂಟೆಂಟ್ಸ್ ಡ್ಯಾಮೇಜ್ ಆಗಿದೆ ಅದರಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನಾವು ಬ್ಯಾಂಕಿಗೆ ಯಾಕೆ ಹೋಗ್ತೀವಿ ಅಂತ ಹೇಳಿದ್ರೆ, ಒಂದು ರೀತಿ ಸೇಫ್ ಆಗಿರುತ್ತೆ, ನಮ್ಮ ಹಣ ಇರಬಹುದು, ನಮ್ಮ ಒಡವೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳು ಸೇಫ್ ಆಗಿರಲಿ ಅಂತ ಹೇಳಿ ಬ್ಯಾಂಕಿಗೆ ಹೋಗಿ ಲಾಕರ್ ಮಾಡಿ ಅದರಲ್ಲಿ ಇಡ್ತೀವಿ. ಅಲ್ಲೇ ಈ ರೀತಿ ಆದರೆ ಏನು ಮಾಡೋದು? ಈಗ ಎಷ್ಟೋ ಜನ ಗ್ರಾಹಕರು ಈ ಸುದ್ದಿ ನೋಡಿ ಖಂಡಿತ ಬೆಚ್ಚಬಿದ್ದಿದ್ದಾರೆ. ಆ ಲಾಕರಿಂದ ನಾವೇನೇನು ಇಟ್ಟಿದ್ದೀವಿ ಎಲ್ಲ ತೆಗೆದುಕೊಂಡು ಬಂದ್ಬಿಡೋಣ ಅನ್ನಂಗೆ ಆಗ್ಬಿಟ್ಟಿದೆ. ಯಾರು ಹೊಣೆ ಆಗ್ತಾರೆ ಶಶಿಧರ್? ಈ ಘಟನೆ ಆಗಿದೆಯಲ್ಲ, ಇದಕ್ಕೆ ಯಾರು ಹೊಣೆ ಅಂತ ಹೇಳಿ? ಪೂರ್ಣಿಮಾ, ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಕರಾವಳಿ ಭಾಗದಲ್ಲಿ ಒಂಟಿ ಮನೆಗಳು ಸಂಖ್ಯೆ ಜಾಸ್ತಿ. ಯಾಕಂತಂದರೆ ಈ ಕಡೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನ, ಒಂದು 500 ಜನ 600 ಜನ ಇರುವಂಥ ಊರುಗಳು ಕೂಡ ಇರುತ್ತೆ. ಆದರೆ ಕರಾವಳಿ ಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಆದರೂ ಕೂಡ ಒಂದೇ ಮನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲಾದರೂ ಸ್ನೇಹಿತರ ಮನೆಗೋ ಇಲ್ಲ ಕುಟುಂಬಸ್ಥರ ಮನೆಗೋ ಎಲ್ಲಾದರೂ ಹೋಗಬೇಕಾದ್ರೆ ಮನೇಲಿ ಏನಾದರೂ ಅತ್ಯಮೂಲ್ಯವಾದಂಥ ವಸ್ತುಗಳನ್ನು ಇಡೋದಕ್ಕೆ ಭಯ ಬೀಳ್ತಾರೆ. ಯಾಕಂದರೆ ಕಳ್ಳರ ಕಾಟ ಜಾಸ್ತಿ. ಕಳ್ತನ ಮಾಡಿದ್ರು ಕೂಡ ಅಲ್ಲಿ CC ಕ್ಯಾಮ್ರಾಗಳಿರೋದಿಲ್ಲ, ಅವ್ರನ್ನ ಪತ್ತೆ ಹಚ್ಚೋದು ಕೂಡ ಆಗೋದಿಲ್ಲ. ಈ ಕಾರಣದಿಂದ ಒಂದು ನಂಬಿಕೆ ಅಂತಂದ್ರೆ ಬ್ಯಾಂಕ್ ಅಂತಾನೂ ಕೂಡ ಹೇಳ್ಬೋದು. ಹೀಗಾಗಿ ಅತ್ಯಮೂಲ್ಯವಾದಂಥ ಹಣ ಇರ್ಬೋದು, ಚಿನ್ನ ಇರ್ಬೋದು, ಇಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇವನ್ನ ಸ್ನೇಹಿತರ ಹತ್ರ, ಕುಟುಂಬಸ್ಥರ ಇಲ್ಲಿ ಕೊಡೋದಕ್ಕಾಗೋದಿಲ್ಲ. ಹೀಗಾಗಿ ಬ್ಯಾಂಕ್ನಲ್ಲಿ ಇಟ್ಟರೆ ನಮಗೆ ಸೇಫ್ ಆಗಿರುತ್ತೆ, ನಮ್ಗೆ ಬೇಕಾದಾಗ ನಾವು ತಗೋಬಹುದು ಅಂತ ಹೇಳ್ಬಿಟ್ಟು ಶೈಲಜಾ ಶೆಟ್ಟಿ ಅವರು ತಮ್ಮ ಶಾಖೆಗೆ ಹೋಗಿದ್ದಾರೆ. ಅವರು ಸುಮಾರು 70 ವರ್ಷದಿಂದಲೂ ಕೂಡ ಅದೇ ಬ್ಯಾಂಕ್ನಲ್ಲಿ ಕೂಡ ಏನು ಅಕೌಂಟ್ ಹೋಲ್ಡರ್ ಕೂಡ ಆಗಿದ್ದಾರೆ, ಗ್ರಾಹಕ ಕೂಡ ಆಗಿದ್ದಾರೆ. ಹೀಗಾಗಿ ಆ ಒಂದು ನಂಬಿಕೆ ಮೇಲೆ ಏನು ಒಂದು ಬ್ಯಾಂಕ್ನಲ್ಲಿ ಹೋಗಿ ಲಾಕರಲ್ಲಿ 8 ಲಕ್ಷ ರೂಪಾಯಿ ಹಣ, ಅದು ಜೀವನ
ಪೂರ್ತಿ ದುಡ್ದು ಇಟ್ಟಂಥ ಹಣ ಅಲ್ಲಿ ಇಟ್ಟೋಗಿದ್ದಾರೆ. ಇಟ್ಟೋಗಿ ಬಂದ ನಂತರ 7-8 ತಿಂಗಳಾದ ನಂತರ ಮತ್ತೆ ಬಂದಿದ್ದಾರೆ ಹಣವನ್ನು ಬಿಡಿಸ್ಕೊಳ್ಳೋದಕ್ಕೆ. ಬಂದಾಗ ನೋಡಿದ್ರೆ ಗೊತ್ತಾಗಿದೆ ಎಲ್ಲ ಸಂಪೂರ್ಣವಾಗಿ ಗೆದ್ದಲು ತಿಂದಿದೆ. ಅದೇ ರೀತಿಯಲ್ಲಿ ಕೂಡ ಕೊಳೆತ ಸ್ಥಿತಿಯಲ್ಲಿ ಹಣ ಕೂಡ ಕಂಡು ಬಂದಿದೆ. ಹೀಗಾಗಿ ಬ್ಯಾಂಕ್ನವ್ರನ್ನ ಕೇಳಿದಾಗ ಆಯಿತು ನೋಡೋಣ, ಇದು ನಮ್ಮದು ಕೂಡ ತಪ್ಪಿದೆ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೆ ಅಂತಂದರೆ ಆ ಬ್ಯಾಂಕ್ನ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ. ಹಾಗಾಗಿ ಅಲ್ಲಿ ಮಳೆ ಬಿದ್ದರೆ ಸಾಕು ಎಲ್ಲ ಕಡೆನೂ ಕೂಡ ಸೋರುತ್ತೆ. ಆದರೆ ಬ್ಯಾಂಕ್ನವರು ಕೂಡ ನಾವು ಗ್ರಾಹಕರಿಗೆ ಯಾವ ರೀತಿಯಾಗಿ ವಿಶ್ವಾಸವನ್ನು ಇಟ್ಕೊಂಡಿರ್ತೇವೆ, ಯಾವ ರೀತಿಯಾಗಿ ವ್ಯವಹಾರನ ಮಾಡಬೇಕು, ಯಾವ ರೀತಿಯಾದಂಥ ಭದ್ರತೆಯನ್ನು ಕೊಡಬೇಕು, ಅದು ಪ್ರಮುಖವಾಗಿ ಬ್ಯಾಂಕ್ನಲ್ಲಿ ಈ ಥರದ ಅವ್ಯವಸ್ಥೆ ಇದ್ದರೆ ಇನ್ನು ಯಾವ ರೀತಿಯಾಗಿ ಬೇರೆ ದೇಶದ ಭದ್ರತೆಯನ್ನು ಕೂಡ ಕಾಪಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆಗಳನ್ನು ಕೂಡ ಕೇಳಬೇಕು. ಅದಕ್ಕೆ ಅವರು ಜವಾಬ್ದಾರ ಅಲ್ಲ ಅಂತ ಕೂಡ ಅವರೇ ಮೊದಲೇ ಸಹಿಯನ್ನು ಕೂಡ ಹಾಕ್ಸ್ಕೊಂಡಿರ್ತಾರೆ. ಹಣ ಏನೋ ಹೋಯ್ತು, ಆದರೆ ಜಮೀನಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಏನಾದರೂ ಇಟ್ಟಿದ್ರೆ ಅದರ ಪರಿಸ್ಥಿತಿ ಏನು, ಅದು ರೀಪ್ಲೇಸ್ಮೆಂಟ್ ಮಾಡೋದಕ್ಕಾಗೋದಿಲ್ಲ. ಹಣ ಬೇಕಾದರೆ ಎಲ್ಲೋ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಹೀಗಾಗಿ ಸಂಪೂರ್ಣವಾಗಿ ಆ ಬ್ಯಾಂಕ್ನ ಸಿಬ್ಬಂದಿಗಳ ನಿರ್ಲಕ್ಷ್ಯನೇ ಇದಕ್ಕೆ ನೇರವಾದಂಥ ಕಾರಣ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಹೆಡ್ ಆಫೀಸ್ಗೆ ಬಂದು ಅವ್ರು ಕಂಪ್ಲೇಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ MD ಅವರಿಗೆ. ಅವರು ಇನ್ನೂ ಕೂಡ ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗ್ತಲ್ಲ. ಯಾಕಂದರೆ RBI ರೂಲ್ಸ್ ಪ್ರಕಾರ ಲಾಕರ್ಗಳಲ್ಲಿದ್ದಂಥ ಹಣಕ್ಕೆ ಗ್ರಾಹಕರೇ ನೇರವಾಗಿ ಹೊಣೆಗಾರರಾಗಿರ್ತಾರೆ. ಕೀ ಕೂಡ ಅವ್ರ ಹತ್ರ ಕೂಡ ಕೊಟ್ಟಿರ್ತಾರೆ, ಸಹಿಯನ್ನು ಮಾತ್ರ ಕೂಡ ಪಡೆದಿರ್ತಾರೆ. ಹೀಗಾಗಿ ಈ ಶೈಲಜಾ ಶೆಟ್ಟಿ ಅವರಿಗೆ ಯಾವ ರೀತಿಯಾಗಿ ಅಂತ ನ್ಯಾಯ ಸಿಗುತ್ತೆ, ಬ್ಯಾಂಕ್ನವ್ರನ್ನ ಯಾವ ರೀತಿಯಾಗಿ ನಂಬಬೇಕು ಅನ್ನೋದು ಕೂಡ ಪ್ರಶ್ನೆ ಕೂಡ ಕೇಳಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.